ಭಾವನೆ ಬದಲಾಗುತ್ತೆ. ಹೇಗೆ ಬದಲಾಗಿದ್ದು ನಿಮ್ಮ ಭಾವನೆ, ಸಿಂಪಲ್ ಆಗಿ ಹೇಳೋದಾದ್ರೆ? ಸಿಂಪಲ್ ಆಗಿ ಹೇಳೋದಾಗಿದ್ರೆ ನಮ್ಮ ತಾಯಿನ ನೋಡಿ ನಾನು ಒಂದು ತಾಯಿ ಆಗಬೇಕು, ಒಂದು ಹೆಣ್ಣಾಗಿರಬೇಕು, ಒಂದು ಫೀಲಿಂಗ್. ಇಟ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರಲ್ಲ, ಹಾರ್ಮೋನಲ್ ಚೇಂಜಸ್ ಆದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ನಮ್ಮಲ್ಲಿರೋ ಫೀಲಿಂಗ್ಸ್ ಚೇಂಜ್ ಆಗಿರುತ್ತೆ. ಸೊ ನಾವು ಹೆಣ್ಣಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಹಠ, ಒಂದು ಛಲ. ಟ್ರಾನ್ಸ್ಜೆಂಡರ್ ಅಂದಾಕ್ಷಣ ಮನೇಲಿ ಅಫ್ಕೋರ್ಸ್ ಇದಕ್ಕೆ ಸಪೋರ್ಟ್ ಇರಲ್ಲ. ನಿಮ್ಮ ಮನೇಲಿ ಹೇಗಿತ್ತು? ಅದೆಲ್ಲವನ್ನ ದಾಟ್ಕೊಂಡು ನೀವು ಹೇಗೆ ಬಂದ್ರಿ? ಸೊ ನಾನು ಪ್ರತಿಯೊಂದು ನಮ್ಮ ತಾಯಿ ಹತ್ರ ಮತ್ತು ನನ್ನ ತಂಗಿ ಹತ್ರ ನಾನು ಹೇಳ್ತಾ ಬರ್ತಾ ಇದ್ದೆ. ನನ್ನಲ್ಲಿ ಆಗ್ತಿರೋ ಭಾವನೆಗಳ ಚೇಂಜಸ್ಸು ಮತ್ತು ನನಗೆ ಆಗ್ತಿರೋ ಫೀಲಿಂಗ್ಸು ಅದ್ರ ಬಗ್ಗೆ ಎಲ್ಲ ನನ್ನ ತಾಯಿ ಹತ್ರ ಹೇಳ್ತಾ ಇದ್ದೆ. ಸೊ ನನಗೆ ಹೆಣ್ಣಾಗಬೇಕು, ಹೆಣ್ಣು ಥರ ರೆಡಿ ಆಗಬೇಕು, ಆ ಥರ ಎಲ್ಲ ಇರೋ ಫೀಲಿಂಗ್ಸ್ನ ನನ್ನ ತಾಯಿಗೆ ಹೇಳ್ತಿದ್ದೆ. ನಮ್ಮಮ್ಮ ನಗೋರು, ನಿನ್ನ ಬುದ್ಧಿ ಇಲ್ಲ, ನಿನಗೇನೋ ಆಗಿದೆ, ಇದೆಲ್ಲ ಹೇಳ್ಬೇಡ, ಹಿಂಗೆ ಬೇರೆಯವ್ರಿಗೆ ಯಾರು ಗೊತ್ತಾದರೆ ಮನೇಲಿ ಸೇರಿಸೋದು ಇಲ್ಲ, ಮರ್ಯಾದಿನೇ ಕೊಡಲ್ಲ ಅಂತೆಲ್ಲ ಹೇಳೋರು. ನಂಗೆ ತುಂಬ ಸ್ವಲ್ಪ ದುಃಖ ಆಗೋದು. ಸೊ ನಾನು ಎಲ್ಲ ಪ್ಲಾನಿಂಗ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಫಸ್ಟೇ ನಾವು ಕೆಲಸ ಮಾಡಿಕೊಂಡು ಅವ್ರ ಮುಂದೆ ಬದುಕು ತೋರಿಸಿದ್ರೆ ಯಾರು ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಹೇಳಿ ನಾನು ಕೆಲಸ ಶುರು ಮಾಡಿಕೊಂಡು ನಮ್ಮ ತಾಯಿ ಹತ್ರ ನಾನು ಇನ್ಫಾರ್ಮ್ ಮಾಡ್ತಾ ಬಂದೆ. ಓಕೆ, ಈಗ ಹೇಗಿದೆ ನಿಮ್ಮ ಆರ್ಥಿಕ ಜೀವನದ ಜೊತೆಗೆ ರಾಜಕೀಯಕ್ಕೆ ಬೇರೆ ಕಾಲಿಟ್ಟಿದ್ದೀರಾ? ನಮ್ಮ ತಾಯಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾರೆ ನನಗೆ ಇವಾಗ. ಓಕೆ. ಸೊ ನನಗೆ ಏನೇ ಸ್ಯಾರೀಸ್ ಹಾಕೋಬೇಕಾದ್ರೆ ನಮ್ಮ ಅಮ್ಮನ ವಾಲ್ಡ್ರೂಫಲ್ಲಿ ಹೋಗಿ ಹುಡುಕ್ತೀನಿ ಫಸ್ಟು. ನನ್ನ ವಾಲ್ಡ್ರೂಫ್ಗಿಂತ ಫಸ್ಟು ನಮ್ಮ ಅಮ್ಮನ ಹತ್ರ ಯಾವ್ದಾದ್ರು ಕಲೆಕ್ಷನ್ಸ್ ಇದೆಯಾ, ಇವತ್ತೆಲ್ಲಾದ್ರೂ ಹೋಗಬೇಕು ಸ್ಪೆಷಲ್ ಡೇ ಅಂತ ಹೇಳಿದಾಗ ನನ್ನ ಕಬೋರ್ಡ್ಗಿಂತ ನಮ್ಮ ತಾಯಿ ಕಬೋರ್ಡಲ್ಲಿ ಇನ್ನೂ ಕಲೆಕ್ಷನ್ಸ್ ಇರುತ್ತೆ ಅಂತ ಹೋಗಿ ಹುಡುಕ್ತಾ ಇರ್ತೀನಿ. ಆ ಥರ ಅಷ್ಟು ಸಪೋರ್ಟ್ ಮಾಡ್ತಾರೆ ಇವಾಗ. ಸೊ ಅಕ್ಸೆಪ್ಟೆನ್ಸ್ ಸಿಗೋದಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ. ಇವತ್ತು ವಿಮೆನ್ಸ್ ಡೇ ಸ್ಪೆಷಲ್ಲು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಇಟ್ಸ್ ಅ ಸ್ಪೆಷಲ್ ಡೇ ಫಾರ್ ಎಸ್. ಓಕೆ. ಸೊ ಇವತ್ತೇ ನಾನು ಒಂದು ಹೆಣ್ಣಾಗಿ ನನ್ನ ಕನ್ಸಿಡರ್ ಮಾಡಿದಾಗ ವಿಮೆನ್ಸ್ ಡೇಗೆ ನಮಗೆ ಒಂದು ಸೆಲೆಬ್ರೇಷನ್ ಅಂತ ಹೇಳಿದಾಗ ಇಟ್ಸ್ ಅ ಬ್ಯೂಟಿಫುಲ್ ಡೇ ಫಾರ್ ಎಸ್. ಸೊ ಇದಕ್ಕೋಸ್ಕರನೇ ಎಷ್ಟೋ ತಪಸ್ಸು ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಕೊಂಡು ಇವತ್ತಿನ ದಿವಸಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರೋದು.